ಇವತ್ತು ನಾವು ಶಿವಮೊಗ್ಗಲ್ಲಿರುವಂತ ಒಂದು ಈಡನ್ ಜಮ್ ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ವಿ. ಇವತ್ತಿನ ಬ್ಲಾಗ್ ಅಲ್ಲಿ ಬರೋಂತ ಇಂಪಾರ್ಟೆಂಟ್ ಪ್ಲೇಸಸ್. ಡಾಕ್ಟರ್ ರಾಕೇಶ್ ಹೆಸರೇನ್ ನಿಂದು? ನಿಸರ್ಗ. ನೆಕ್ಸ್ಟ್ ಅವರು. ನನ್ನ ಹೆಸರು ನಿಖಿತಾ. ನೆಕ್ಸ್ಟ್ ನನ್ನ ಹೆಸರು ಸುರೇಶ್. ನನ್ನ ಹೆಸರು ಬೆಳೆ ಅಂತ. ನನ್ನ ಹೆಸರು ಪ್ರಮೋದ್. ನಮ್ಮ ಹೆಸರು ಶ್ರೀನಾಥ್. ಕೊತ್ತಿರಮ್ಮ ನೆಕ್ಸ್ಟ್ ಮೆತ್ತಗೋ ಆಗ್ತಿಲ್ಲ. ಆಗ್ತಿಲ್ಲ ರಾಹುಲ್ ಕೈಲ. ಓದಿಯ ಮತ್ತೆ ಎಂಟು ಫ್ರೆಂಡ್ಸ್, ಶಿವಮೊಗ್ಗ ಲೋಕಲ್ಸಿಗೆ ಒಳ್ಳೆ ಪ್ಲೇಸ್ ಒನ್ ಡೇ ಟ್ರಿಪ್ ಅಂದ್ರೆ ಅಬ್ಬೆಗುಂಡಿ ಫಾಲ್ಸ್ ಅಂತ ಇದೆ. ಶಿವಮೊಗ್ಗದಿಂದ ಜಸ್ಟ್ 70 ಕಿಲೋಮೀಟರ್ ಇದೆ. ನೋಡಕ್ಕೆ ಸಖತ್ತಾಗೆ ಇದೆ. ಆದ್ರೆ ಬಟ್ ಎಷ್ಟು ನೋಡಕ್ಕೆ ಎಷ್ಟು ಸುಂದರವಾಗಿದೆ, ಅಷ್ಟೇ ಇಲ್ಲಿ ಡೇಂಜರ್ ಇದೆ. ಇದು ಮಿನಿಮಮ್ ಅಂದ್ರು ಒಂದು 10 ಅಡಿ ಆಳ ಇದೆ. ದಯವಿಟ್ಟು ಯಾರೇ ಬಂದು ಸೇಫ್ ಆಗಿ ನಡ್ಕೊಂಡು ಅಡ್ಡಾಡ್ರಿ. ಮಿಸ್ ಆಗಿ ಏನಾದ್ರು ಬಿದ್ರೆ ಬಾಡಿ ಸದ ಸಿಗಲ್ಲ. ಒಳ್ಳೆ ಸೇಫ್ ಆಗಿದೆ. ಆರಾಮಾಗಿ ಬಂದು ಒನ್ ಡೇ ಟ್ರಿಪ್ ಆರಾಮಾಗಿ ಎಂಜಾಯ್ಮೆಂಟ್ ಮಾಡ್ಕೋಬಹುದು. ಬಟ್ ಇಲ್ಲಿ 10 ಅಡಿ ಆಳ ಇದೆ. ಬೇಕಾದ್ರೆ ಸಾಕ್ಷಿ ಪ್ರಕಾರ ತೋರಿಸ್ತೀನಿ. ಇಲ್ಲಿ ನೋಡ್ರಿ, ಇದು ಹೆಚ್ಚು ಕಮ್ಮಿ ಒಂದು 7 ಅಡಿ ಇದೆ. ಆದ್ರೂ ಮುಳುಗ್ತಾನೆ ಇದೆ ಕೋಲು. ಆದ್ರೂ ಭಾರಿ ಸೇಫ್ಟಿ ಆಗಿರಿ. ಇನ್ಮೇಲೆ ಯಾರೇ ಬಂದ್ರು ಸತ ಸೇಫ್ಟಿ ಆಗಿ ಫ್ಯಾಮಿಲಿಯಾಗೆ ಬರ್ರಿ. ಹುಷಾರ ಬಂದು ಹುಷಾರ ಹೋಗ್ರಿ. ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಫ್ರೆಂಡ್ಸ್. ಎಷ್ಟು ನೆನಪಾಗಿದ್ದು ಪರ್ಟಿಕ್ಯುಲರ್ ಯಾವ ನೆನಪಾಗುತ್ತೆ ಅಷ್ಟೇ. ಐ ಥಿಂಕ್ಸ್ ಬಂದಿದ್ದು ನಾವು ನಮ್ಮ ಅಂಕಲ್ ತೋಟಗೆ. ನಮ್ಮ ರಾಕೇಶ್ ಅವರ ಅಪ್ಪನ ಫ್ರೆಂಡ್ ತೋಟ ಇದು. ಚೆನ್ನಾಗಿದೆ. ವೆರಿ ಅಂದರೆ ಅಡಿಕೆ ತೋಟ. ಅಂದರೆ ಕಾಡಿನ ಮಧ್ಯದಲ್ಲಿ, ಕಾಡು ಮಧ್ಯೆ ಅಲ್ಲ, ಆಲ್ಮೋಸ್ಟ್ ಕಾಡು ನಿಯರ್ ಆಗಿರೋಂಥದ್ರಲ್ಲಿ ತೋಟ ಮಾಡ್ಕೊಂಡಿದ್ದಾರೆ. ಫುಲ್ಲು ಅಡಿಕೆ ತೋಟ ಎಲ್ಲ ಚೆನ್ನಾಗಿದೆ. ಹಾಗೆ ಒಂದು ಅವ್ರದ್ದು ಅಲ್ಲೇ ಇದು ಇದೆ, ಒಂದು ಚಿಕ್ಕದಾಗಿ ಕೆರೆ ಇದ್ರೊಳಗಡೆ. ಮತ್ತು ಈ ಕಡೆ ಎಲ್ಲ ಫುಲ್ ಅಡಿಕೆ ತೋಟ ಇದೆ. ಈ ಕಡೆ ಎಲ್ಲ ಅಡಿಕೆ ಏನೇನೋ ಬೆಳೆದಿದ್ದಾರೆ. ಎಲ್ಲ
ಚೆನ್ನಾಗಿದೆ, ಇಟ್ಸ್ ವೆರಿ ಬ್ಯೂಟಿಫುಲ್. ಗೊತ್ತೈತಾ ಇಲ್ಲಿ ಯಾವನ್ನ ತೋಡ್ತಾ ಬಂದು ಪೆಪ್ಪರ್ ಏನ್ ನೋಡಿದ್ರೆ ನಮ್ಮ ಅಪ್ಪನ ಅಂತೀನಿ ನಡ್ರಿ. ಪೆಪ್ಪರ್ ಓಯ್ ಹಂಗೆ ಹರ್ಕೋದ್ರೆ ಒಂದು ಕೆಜಿ. ಈಗ ತೋಟ ಮಾಡೋದ್ರ ಬಗ್ಗೆ ನಮ್ಮ ರಾಹುಲ್ ಅವರ ಅಭಿಪ್ರಾಯನ ಕೇಳಿ, ಹೆಂಗ್ ಬ್ಲಡ್ ಅಭಿಪ್ರಾಯ ಹೆಂಗಿದೆ ಈ ಥರ ವ್ಯವಸಾಯ ಮಾಡೋದ್ರಲ್ಲಿ ಅಂತ ಕೇಳೋಣ. ಹೇಳ್ರಿಲ್ಲ ಅವರಲ್ಲೇ ಪಿತ್ರಾಜಿತ ಯಾರು ಆಸ್ತಿ ಮಾಡಿ ಇಟ್ಟಿದ್ರೆ ಅವಾಗೆಲ್ಲ ಭಾಳ ಈಸಿ ಆಗೈತೆ ಈ ಥರ ಮಾಡೋಕ್ಕೆ. ನಾವು ಸ್ವಂತ ಮಾಡೋಕೆ ಹೋದ್ರೆ ನಾವು ಸತ್ರು ಮಾಡೋಕ್ಕಾಗಲ್ಲ ಈ ಆಸ್ತಿನ. ಅಭಿಪ್ರಾಯ ಏನು ತೋಟ ಮಾಡೋದ್ರಲ್ಲಿ? ತೋಟ ಮಾಡೋದಾದ್ರೆ ಫುಲ್ಲು ಡೆಡಿಕೇಶನ್ ಆಗಿದ್ದು ಮಾಡಬೇಕು. ಟೈಮ್ ಪಾಸ್ ಅಂತ ಮಾಡಕ್ಕೆ ಹೋದ್ರೆ ಆಗೋದಿಲ್ಲ. ಓಕೆನಾ? ಅಂದರೆ ಇವ್ನು ತೋಟ ಮಾಡಲ್ಲ ಅಂತ ಆಯಿತು. ನಮ್ಮ ಟ್ರಿಪ್ ಎಲ್ಲ ಮುಗೀತು. ಆ್ಯಕ್ಚುಲಿ ಎಲ್ಲ ನೋಡಿಕೊಂಡು ಆಟ ಆಡ್ಕೊಂಡು ಸುಸ್ತಾಗಿದೆ. ಸೊ ಫಿಶ್ ತಿನ್ನೋಕ್ಕೆ ಅಂತ ನಾವು ಸಕ್ಕರೆ ಬಯಲಿಗೆ ಬಂದಿದ್ದೀವಿ, ಹೋಟೆಲ್ ಸಕ್ಕರೆ ಬಯಲಿಗೆ. ಸೊ ಇಲ್ಲಿ ತಿನ್ಕೊಂಡು ಫಿಶ್ ತಿನ್ಕೊಂಡು ಹೋಗ್ತೀವಿ ಮನೆಗೆ. ಶಿವಮೊಗ್ಗ ಹೋಗೋಷ್ಟಕ್ಕೆ ನೈಟ್ ಆಗಿರುತ್ತೆ. ಸೊ ಇವತ್ತು ಇಲ್ಲಿಗೆ ನಾನು ಬ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.